ನಮಸ್ಕಾರ ಎಲ್ಲರಿಗೂ. ಇವತ್ತು ಗುರುಪೂರ್ಣಿಮೆ ಇರುವುದರಿಂದ ನಮ್ಮ ಅಡುಗೆ ಮನೆಯಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಗೋಧಿ ಹುಗ್ಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡಕತ್ತೀನಿ. ಹಾಗಿದ್ರೆ ಅದಕ್ಕೆ ಏನೇನು ಹಾಕಬೇಕು ಅಂತಂದು ನೋಡೋಣ ಬನ್ನಿ. ನಾವು ನಾಳೆ ಗೋಧಿ ಹುಗ್ಗಿ ಮಾಡಬೇಕು ಅಂತಂದರೆ ಅದರ ಹಿಂದಿನ ದಿನವೇ ನಾವು 1 ಕಪ್ಪು ಗೋಧಿನ ತೊಗೋಬೇಕು. ನಾನು ಇಲ್ಲಿ ಜವಿ ಗೋಧಿನ ತೊಗೊಂಡಿದ್ದೀನಿ. ಆ ಜವಿ ಗೋಧಿಗೆ ಸ್ವಲ್ಪ ನೀರು ಚಿಮ್ಕಿಸ್ಬೇಕು. ನೋಡಿ, ಈ ರೀತಿ ಸ್ವಲ್ಪ ನೀರು ಚಿಮ್ಕಿಸ್ಕೊಂಡ್ಬಿಟ್ಟು ಕಲಿಸ್ಬೇಕು. ಆಮೇಲೆ ಮಿಕ್ಸಿ ಜಾರನ್ನು ತೆಗೆದುಕೊಂಡು ಈ ಗೋಧಿಯನ್ನು ತೆಗೆದುಕೊಂಡಿನಲ್ಲ, ಆ ಗೋಧಿನ ಅದರಲ್ಲಿ ಒಂದದ್ರಾಗ 3-4 ಪೀಸ್ ಆಗಬೇಕು. ಆ ರೀತಿ ಮಿಕ್ಸಿ ಮಾಡ್ಕೋಬೇಕು. ಫುಲ್ ನುಣ್ಣಗೆ ಆಗಂಗೆ ಮಿಕ್ಸಿ ಮಾಡ್ಕೋಬಾರ್ದು. ನಂತರ ತೊಳಿಬೇಕು. ಅಕ್ಕೋರ್ನ ಚೆನ್ನಾಗಿ 1-2 ಸತಿ ತೊಳೆದ್ಬಿಟ್ಟು ರಾತ್ರಿನೇ ನೆನೆಸಿಟ್ಕೋಬೇಕು. ಅಮ್ಮ ಹುಗ್ಗಿ ಮಾಡಬೇಕು ಅಂತಂದರೆ ಒರಳು ಕಲ್ಲೊಳಗೆ ಕುಟ್ಟಿಬಿಟ್ಟು ನೆನೆಸಿಡ್ತಾಯಿದ್ರು. ರಾತ್ರಿ ನೆನೆಸಿಡುವ ಉದ್ದೇಶ ಏನಂತಂದ್ರೆ ಬೆಳಗ್ಗೆ ನಾವು ಕುದಿಸೋಕೆ ಹಾಕಬೇಕಲ್ಲ, ಬೇಗ ಕುದೀತಾವು ಅನ್ನೋ ಉದ್ದೇಶಕ್ಕೆ ರಾತ್ರಿ ನೆನೆಸ್ಬೇಕಷ್ಟೆ. ನೋಡಿರಿ, ಮುಂಜಾನೆ ಒಂದು ಕುಕ್ಕರ್ ತೊಗೊಂಡು ಆ ಗೋಧಿ ನುಚ್ಚನ್ನು ಕುಕ್ಕರ್ಗೆ ಹಾಕಿಬಿಟ್ಟು 3 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಕುದಿಸ್ಕೊಳ್ಬೇಕು. 3-4 ಸೀಟಿ ಆಗುವವರೆಗೂ ಬಿಡಬೇಕು. ಆವಾಗ ಗೋಧಿ ಚೆನ್ನಾಗಿ ಕುದ್ದಿರ್ತಾವೆ. ನೋಡಿರಿ, ಗಾಳಿ ಎಲ್ಲ ಹೋದ್ಮೇಲೆ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಬೇಕು. ಈ ರೀತಿಯಾಗಿ ಕುದಿಸ್ಕೊಂಡಂತಹ ಗೋಧಿ ಏನದಲ್ಲ, ಒಂದು ಬೇಳೆ ಮುದ್ದೆ ತಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿರಿ, ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹುಗ್ಗಿ ಟೇಸ್ಟ್ ಬರ್ತೈತಿ. ನೀವು ಅಂಗಡಿಯಾಗ ಸಿಗ್ತಾವಲ್ಲ ಗೋಧಿ ನುಚ್ಚು ತೊಗೊಂಡು ಬಂದು ಕೂಡ ಇದೇ ರೀತಿಯಾಗಿ ಮಾಡ್ಬೋದು. ಅದು ಕೂಡ ಚೆನ್ನಾಗಿ ಬರ್ತೈತಿ. ಆದರೆ ಇದು ಜವಿ ಗೋಧಿ ಯೂಸ್ ಮಾಡೋದ್ರಿಂದ ಇದು ನಮಗೆ ಹೆಲ್ತಿಗೆ ಒಳ್ಳೆಯದು. ಇದನ್ನು ಸೈಡಿಗಿಟ್ಟು 1.5 ಕಪ್ ಆಗಷ್ಟು ನಾ ಬೆಲ್ಲ ತೊಗೊಂಡಿನಿ. ಇದಕ್ಕೆ ಒಂದಿಷ್ಟು ನೀರು ಹಾಕ್ಕೊಂಡು ಬೆಲ್ಲ ಕರಗುವವರೆಗೂ ಕುದಿಸ್ಕೊಳ್ಬೇಕು. ನೀವು ಕೂಡ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕೋಬೋದು. ಒಬ್ಬೊಬ್ರು ಜಾಸ್ತಿ ಸ್ವೀಟ್ ಇಷ್ಟಪಡ್ತಾರೆ, ಒಬ್ಬೊಬ್ಬರು ಕಡಿಮೆ ಇಷ್ಟಪಡ್ತಾರೆ. 1.5 ಕಪ್ ಆಗಷ್ಟು ನಾನು ಬೆಲ್ಲ ತೊಗೊಂಡಿನಿ. ಇವಾಗ ಈ ಬೆಲ್ಲನ ಶೋಧಿಸ್ಕೊಂಡು ಈಗಾಗಲೇ ಗೋಧಿ ನುಚ್ಚೇನಿತ್ತಲ್ಲ ಅದಕ್ಕೆ ಹಾಕ್ಕೊಳಕತ್ತೀನಿ. ಈ ರೀತಿ ಮಾಡೋದ್ರಿಂದ ಬೆಲ್ಲದಾಗ ಏನಾದರೂ ಕಸರಿತ್ತಂದ್ರೆ ತೆಗಿಬೋದು. ನೋಡಿರಿ, ಕುದಿಸ್ಕೊಂಡಂಥ ಗೋಧಿ ಏನದಲ್ಲ ಅದು ಮತ್ತು ಈ ಬೆಲ್ಲ ಎರಡೂ ಹೊಂದ್ಕೋಬೇಕು. ಆ ರೀತಿಯಾಗಿ ಕಲಿಸ್ಕೊಳ್ಬೇಕು. 1 ಚಿಟಿಕೆ ಆಗಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾ ಇಲ್ಲಿ. ಹುಗ್ಗಿಗೆ ಟೇಸ್ಟ್ ಬರ್ತೈತಿ. ಕೈ ಬಿಡದೆ ಈ ರೀತಿಯಾಗಿ ಎರಡೂ ಮಿಕ್ಸ್ ಆಗುವವರೆಗೆ ಕಲಿಸ್ಕೊಳ್ಬೇಕು. 2-3 ನಿಮಿಷ ಕಲಿಸ್ಕೊಂಡು ಇದನ್ನು ಸೈಡಿಗೆ ಎತ್ತಿಡೋಣ. ನೋಡಿರಿ, ಬೆಲ್ಲ ಮತ್ತು ಗೋಧಿ ಎರಡೂ ಹೊಂದ್ಕೊಂಡಿದ್ದಾವೆ. ನೋಡಿರಿ, ನಾನಿಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ನೀವು ಹಸಿ ಕೊಬ್ಬರಿನೂ ಹಾಕ್ಕೋಬೋದು. 2 ಸ್ಪೂನ್ ಆಗಷ್ಟು ತುಪ್ಪ ಹಾಕ್ಕೊಂಡ್ಬಿಟ್ಟು ಈ ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಾಗ ಹುರ್ಕೊಂಡು ಈಗಾಗಲೇ ಗೋಧಿದು ಹುಗ್ಗಿ ಏನು ರೆಡಿ ಆಗೈತಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳಕತ್ತೀನಿ ನಾನು. ಈ ಗೋಧಿ ಹುಗ್ಗಿ ಏನದಲ್ಲ, ಉತ್ತರ ಕರ್ನಾಟಕ ಸೈಡ್ ಏನಾದರೂ ಫಂಕ್ಷನ್ ಇದ್ದರೆ ಆಮೇಲೆ ಪೂಜೆ ಟೈಮಲ್ಲಿ ಇದನ್ನು ಜಾಸ್ತಿನೇ ಮಾಡ್ತಾರೆ. ಅದಕ್ಕೆ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಗೋಧಿ ಹುಗ್ಗಿ ಆಗೈತಿ. ನೋಡಿರಿ, ಇವಾಗ ಉತ್ತರ ಕರ್ನಾಟಕದ ಸ್ಪೆಷಲ್ ಗೋಧಿ ಹುಗ್ಗಿ ರೆಡಿ ಆಯಿತು. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದಿಷ್ಟು ಹಾಲು ಹಾಕ್ಕೊಂಡು ತಿಂದ್ರೆ ಮಸ್ತಾಗಿರ್ತೈತಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂಥೇಳಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಮಾಡುವ ಹೊಸ ಅಡುಗೆಯ ವಿಧಾನಗಳನ್ನು ತಿಳಿದುಕೊಳ್ಳಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.